ಹಲೋ ಫ್ರೆಂಡ್ಸ್, ಭಾರತ ದೇಶದಲ್ಲಿ ಭಗವಾನ್ ಶಿವನ ದೇವಾಲಯಗಳು ಹಲವಾರು ಇವೆ. ಅವುಗಳಲ್ಲಿ ಕೆಲವು ನಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಇಂದು ನಾನು ನಿಮಗೆ ಹೇಳಲು ಹೊರಟಿರುವುದು 5 ನಿಗೂಢ ಶಿವನ ದೇವಾಲಯಗಳ ಬಗ್ಗೆ. ಅದರ ಬಗ್ಗೆ ನಿಮಗೆ ತಿಳಿದರೆ ನಿಮಗೆಲ್ಲ ಆಶ್ಚರ್ಯವಾಗುತ್ತದೆ. ಮೊದಲನೆಯದು ಸ್ತಂಭೇಶ್ವರ ಮಹಾದೇವ್ ಮಂದಿರ್. ಈ ದೇವಾಲಯವು ಗುಜರಾತಿನ ಕಾಂಬೋಯ್ ಎನ್ನುವ ಪ್ರದೇಶದಲ್ಲಿದೆ. ಸುಮಾರು 150 ವರ್ಷಗಳ ಹಿಂದೆ ಪತ್ತೆಯಾದ ಈ ದೇವಾಲಯದ ಬಗ್ಗೆ ಶಿವಪುರಾಣದ ರುದ್ರ ಸಂಹಿತೆಯಲ್ಲಿ ಉಲ್ಲೇಖವಾಗಿದೆ. ಈ ದೇವಾಲಯದ ಶಿವಲಿಂಗದ ಗಾತ್ರ 4 ಅಡಿ ಎತ್ತರ ಮತ್ತು 2 ಅಡಿ ಅಗಲವನ್ನು ಹೊಂದಿದೆ. ಈ ದೇವಾಲಯವು ದಿನಕ್ಕೆ 2 ಬಾರಿ, ಅಂದರೆ ಬೆಳಿಗ್ಗೆ ಮತ್ತು ಸಂಜೆ 1 ಕ್ಷಣ ಕಣ್ಮರೆಯಾಗುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ಮತ್ತೆ ಅದೇ ಸ್ಥಳಕ್ಕೆ ಬರುತ್ತದೆ. ಇದಕ್ಕೆ ಕಾರಣ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚುತ್ತಿರುವ ಅಲೆಗಳ ಏರಿಳಿತವೇ. ಸಮುದ್ರದ ಅಲೆಗಳು ಸಂಪೂರ್ಣವಾಗಿ ಶಾಂತವಾದಾಗ ಮಾತ್ರ ಭಕ್ತರು ದೇವಾಲಯದ ಶಿವಲಿಂಗವನ್ನು ನೋಡಬಹುದು. ಅಲೆಗಳ ಏರಿಳಿತದ ಸಮಯದಲ್ಲಿ ಶಿವಲಿಂಗವು ಸಂಪೂರ್ಣವಾಗಿ ಮುಳುಗಿ ಹೋಗುತ್ತದೆ. ಈ ಪ್ರಕ್ರಿಯೆ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಇಲ್ಲಿಗೆ ಬರುವವರ ಜಾಗೃತೆಗಾಗಿ ಅಲೆಗಳು ಹೆಚ್ಚಾಗಿ ಬರುವ ಸಮಯವನ್ನು ಬೋರ್ಡ್ ಇಟ್ಟು ಅದನ್ನು ಸೂಚಿಸುತ್ತಾರೆ. ಆ ಸಮಯದಲ್ಲಿ ಯಾರೂ ಕೂಡ ದೇವಾಲಯದ ಬಳಿ ಬರಬಾರದು. ಈ ದೇವಾಲಯಕ್ಕೆ ಸಂಬಂಧಿಸಿದ ಒಂದು ಕಥೆಯು ಪುರಾಣದಲ್ಲಿ ತಿಳಿಸಲಾಗಿದೆ. ಈ ಕಥೆಯ ಪ್ರಕಾರ ರಾಕ್ಷಸನಾದ ತಾರಕಾಸುರನು ಶಿವನ ಕುರಿತು ತೀವ್ರ ತಪಸ್ಸು ಮಾಡಿ ಶಿವನನ್ನು ಪ್ರಸನ್ನ ಮಾಡಿಕೊಳ್ಳುತ್ತಾನೆ. ತಾರಕಾಸುರನು ಶಿವನ ಬಳಿ ಈ ರೀತಿ ವರವನ್ನು ಕೇಳುತ್ತಾನೆ: ನನಗೆ ಸಾವು ನಿನ್ನ ಪುತ್ರನಿಂದ ಮಾತ್ರ ಆಗಬೇಕು ಮತ್ತು ಅವನ ವಯಸ್ಸು ಕೇವಲ 6 ದಿನಗಳು ಮಾತ್ರ ಆಗಿರಬೇಕು ಎಂದು. ಆಗ ಶಿವನು ತಥಾಸ್ತು ಎಂದು ಅಲ್ಲಿಂದ ಕಣ್ಮರೆಯಾಗುತ್ತಾನೆ. ತನಗೆ ಸಾವಿಲ್ಲ ಎಂದು ತಿಳಿದ ತಾರಕಾಸುರನು 3 ಲೋಕಗಳನ್ನು ಬಾಧಿಸಲು ಮುಂದಾಗುತ್ತಾನೆ. ಇದರಿಂದ ಹೆದರಿದ ದೇವತೆಗಳು ತನ್ನ ಪ್ರಾಣ ಉಳಿಸಿಕೊಳ್ಳಲು ಶಿವನ ಬಳಿ ಮೊರೆ ಹೋಗುತ್ತಾರೆ. ದೇವತೆಗಳ ಕೋರಿಕೆಯ ಮೇರೆಗೆ ಶಿವನು ಶ್ವೇತ ಪರ್ವತ ಕುಂಡದಿಂದ 6 ತಲೆಗಳು, 4 ಕಣ್ಣುಗಳು ಮತ್ತು 12 ಕೈಗಳನ್ನು ಹೊಂದಿರುವ ಮಗನನ್ನು ಹುಟ್ಟಿ ಹಾಕುತ್ತಾರೆ. ಅವನ ಹೆಸರೇ ಕಾರ್ತಿಕೇಯ. ನಂತರ ಕಾರ್ತಿಕೇಯ 6 ದಿನಗಳಲ್ಲಿ ತಾರಕಾಸುರನನ್ನು ಕೊಲ್ಲುತ್ತಾನೆ. ಆದರೆ ತಾರಕಾಸುರನು ಭಗವಾನ್ ಶಂಕರನ ಭಕ್ತನೆಂದು ತಿಳಿದಾಗ ತುಂಬಾ ದುಃಖವಾಗುತ್ತದೆ. ಅದೇ ಸ್ಥಳದಲ್ಲಿ ಒಂದು ಶಿವಾಲಯವನ್ನು ನಿರ್ಮಿಸಲು ಕಾರ್ತಿಕೇಯನಿಗೆ ವಿಷ್ಣುವು ಸಲಹೆ ನೀಡುತ್ತಾರೆ. ಇದರಿಂದ ತಾರಕಾಸುರನ ಮನಸ್ಸು ಶಾಂತವಾಗುತ್ತದೆ ಎಂದು ಹೇಳುತ್ತಾರೆ. ಕಾರ್ತಿಕೇಯ ಹಾಗೆ ಮಾಡಿದನು. ನಂತರ ಎಲ್ಲಾ ದೇವತೆಗಳು ಒಟ್ಟಾಗಿ ಸಾಗರ ಸಂಗಮ ತೀರ್ಥದಲ್ಲಿ ವಿಶ್ವನಂದ ಸ್ತಂಭವನ್ನು ಸ್ಥಾಪಿಸುತ್ತಾರೆ. ಈಗ ಇದೇ ದೇವಾಲಯವನ್ನು ನಾವೆಲ್ಲರೂ ಸ್ತಂಭೇಶ್ವರ ತೀರ್ಥ ಎಂದು ಕರೆಯುತ್ತಾರೆ. ನಿಷ್ಕಲಂಕ ಮಹಾದೇವ್ ಮಂದಿರ್. ಈ ದೇವಾಲಯವು ಗುಜರಾತಿನ ಭಾವನಗರದಲ್ಲಿರುವ ಕೊಲಿಯಾ ಕರಾವಳಿಯಿಂದ 3 ಕಿಲೋಮೀಟರ್ ದೂರದಲ್ಲಿ ಅರಬ್ಬಿ ಸಮುದ್ರದಲ್ಲಿದೆ. ಪ್ರತಿದಿನ ಅರಬ್ಬಿ ಸಮುದ್ರದ ಅಲೆಗಳು ಇಲ್ಲಿನ ಶಿವಲಿಂಗಗಳಿಗೆ ಅಭಿಷೇಕ ಮಾಡುತ್ತವೆ. ಈ ದೇವಾಲಯಕ್ಕೆ ಜನರು ನಡೆದುಕೊಂಡೇ ದರ್ಶನಕ್ಕಾಗಿ ಬರುತ್ತಾರೆ. ದರ್ಶನಕ್ಕಾಗಿ ಬರುವ ಭಕ್ತರು ಅಲೆಗಳು ನಿಲ್ಲುವವರೆಗೂ ಕಾಯಬೇಕು. ಅಲೆಗಳು ಹೆಚ್ಚಾದಾಗ ಈ ದೇವಾಲಯದ ಕಂಬ ಮತ್ತು ಧ್ವಜ ಮಾತ್ರ ಗೋಚರಿಸುತ್ತದೆ. ಆಗ ಇಲ್ಲಿ ಒಂದು ಪುರಾತನ ದೇವಸ್ಥಾನ ಇದೆ ಎಂದು ತಿಳಿಯುವುದೇ ಇಲ್ಲ. ಈ ದೇವಾಲಯವು ಮಹಾಭಾರತ ಕಾಲದ್ದು ಎಂದು ಹೇಳಲಾಗುತ್ತದೆ. ಮಹಾಭಾರತದಲ್ಲಿ ಪಾಂಡವರು ಕೌರವರನ್ನು ಕೊಂದು ಯುದ್ಧವನ್ನು ಗೆದ್ದರು. ಆದರೆ ಪಾಂಡವರಿಗೆ ತನ್ನ ಸಹೋದರರನ್ನೇ ಕೊಂದು ಮಹಾಪಾಪ ಮಾಡಿರುವುದಾಗಿ ತಿಳಿಯುತ್ತದೆ. ಇದಕ್ಕೆ ಅವರು ಈ ಪಾಪವನ್ನು ತೊಳೆಯಲು ಶ್ರೀಕೃಷ್ಣನ ಬಳಿ ಹೋಗಿ ಸಲಹೆ ಕೇಳಿದಾಗ ಶ್ರೀಕೃಷ್ಣನು ಪಾಂಡವರಿಗೆ ಒಂದು ಕಪ್ಪು ಬಣ್ಣದ ಗೋವನ್ನು ಮತ್ತು ಒಂದು ಕಪ್ಪು ಧ್ವಜವನ್ನು ನೀಡುತ್ತಾರೆ. ಪಾಂಡವರಿಗೆ ಈ ಗೋವನ್ನು ಅನುಸರಿಸಲು ಹೇಳಿ, ಯಾವಾಗ ಈ ಕಪ್ಪು ಗೋವು ಮತ್ತು ಕಪ್ಪು ಧ್ವಜ ಬಿಳಿ ಬಣ್ಣವಾಗಿ ಬದಲಾಗುತ್ತದೆ ಆಗ ನೀವೆಲ್ಲರೂ ಪಾಪದಿಂದ ಮುಕ್ತಿ ಪಡೆಯುವಿರಿ ಮತ್ತು ಈ ರೀತಿಯಾದ ಸ್ಥಳದಲ್ಲಿ ಶಿವನ ತಪಸ್ಸನ್ನು ಮಾಡುವಂತೆ ಅವರಿಗೆ ತಿಳಿಸುತ್ತಾನೆ. ನಂತರ ಪಾಂಡವರು ಶ್ರೀಕೃಷ್ಣ ಹೇಳಿದ ರೀತಿಯಲ್ಲಿ ಕಪ್ಪು ಧ್ವಜವನ್ನು ಕೈಯಲ್ಲಿ ಹಿಡಿದು ಆ ಗೋವನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು. ಹೀಗೆ ಅವರು ಹಲವಾರು ದಿನಗಳ ಕಾಲ ಬೇರೆ ಬೇರೆ ಸ್ಥಳಗಳಿಗೆ ಹೋದರು. ಗೋವಿನ ಮತ್ತು ಧ್ವಜದ ಬಣ್ಣ ಬದಲಾಗಲಿಲ್ಲ. ಆದರೆ ಈಗಿನ ಗುಜರಾತಿನ ಕೋಲಿಯಾ ತೀರಕ್ಕೆ ತಲುಪಿದಾಗ ಹಸುವಿನ ಮತ್ತು ಧ್ವಜದ ಬಣ್ಣ ಬದಲಾಗುತ್ತದೆ. ಇದರಿಂದ ಪಾಂಡವರು ಸಂತೋಷಗೊಂಡು ಅಲ್ಲಿ ಶಿವನನ್ನು ತಪಸ್ಸು ಮಾಡಲು ಪ್ರಾರಂಭಿಸಿದರು. ಆಗ ಶಿವನು ಅವರ ತಪಸ್ಸಿಗೆ ಮೆಚ್ಚಿ ಈ 5 ಪಾಂಡವರಿಗೆ ಲಿಂಗದ ರೂಪದಲ್ಲಿ ವಿಭಿನ್ನ ದರ್ಶನವನ್ನು ನೀಡುತ್ತಾನೆ. ಅದೇ 5 ಶಿವಲಿಂಗ ಈಗಲೂ ಕೂಡ ಇದೆ. ಈ 5 ಶಿವಲಿಂಗದ ಮುಂದೆ ನಂದಿಯ ಪ್ರತಿಮೆ ಕೂಡ ಇದೆ. ಇಲ್ಲಿ ಚಿಕ್ಕದಾದ ನೀರಿನ ಕೊಳಾಯಿ ಕೂಡ ಇದೆ. ಇದನ್ನು ಪಾಂಡವ ಕೊಳಾಯಿ ಎಂದು ಹೇಳುತ್ತಾರೆ. ದರ್ಶನಕ್ಕೆ ಬಂದ ಭಕ್ತಾದಿಗಳು ಮೊದಲು ತಮ್ಮ ಕೈಕಾಲುಗಳನ್ನು ಇಲ್ಲಿ ತೊಳೆದು ನಂತರ ಲಿಂಗದ ದರ್ಶನ ಮಾಡಿಕೊಳ್ಳುತ್ತಾರೆ. ಈ ದೇವಾಲಯವನ್ನು ನಿಷ್ಕಲಂಕ ಮಹಾದೇವ್ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಪಾಂಡವರು ತಮ್ಮ ಸಹೋದರರನ್ನು ಕೊಂದ ಕಳಂಕದಿಂದ ಮುಕ್ತರಾದ
ಆದ್ದರಿಂದ ಭಾದ್ರಪದ ಅಮಾವಾಸ್ಯೆ ಎಂದು ಇಲ್ಲಿ ದೊಡ್ಡದಾದ ಜಾತ್ರೆ ಕೂಡ ನಡೆಯುತ್ತದೆ ಮತ್ತು ಪ್ರತಿ ಅಮಾವಾಸ್ಯೆ ಎಂದು ಭಕ್ತರ ಸಂಖ್ಯೆ ತುಂಬಾನೇ ಹೆಚ್ಚಾಗಿರುತ್ತದೆ. ಇಲ್ಲಿ ತಮ್ಮ ಆತ್ಮೀಯರ ಚಿತಾಭಸ್ಮವನ್ನು ನದಿಯಲ್ಲಿ ಬಿಟ್ಟರೆ ಅವರಿಗೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ. ಇಲ್ಲಿ ಇರುವ ಶಿವನಿಗೆ ಬೂದಿ, ಹಾಲು, ಮೊಸರು, ತೆಂಗಿನಕಾಯಿಗಳನ್ನು ಅರ್ಪಿಸಲಾಗುತ್ತದೆ. ಅಚಲೇಶ್ವರ ಮಹಾದೇವ ದೇವಾಲಯ. ಅಚಲೇಶ್ವರ ಎಂಬ ಹೆಸರಿನ ದೇವಾಲಯಗಳು ಭಾರತದಲ್ಲಿ ಅನೇಕ ದೇವಾಲಯಗಳಿವೆ. ಆದರೆ ರಾಜಸ್ಥಾನದ ಧೋಲ್ಪುರದಲ್ಲಿರುವ ಅಚಲೇಶ್ವರ ಮಹಾದೇವ ದೇವಾಲಯವು ಇತರ ಎಲ್ಲಾ ದೇವಾಲಯಗಳಿಗಿಂತ ಭಿನ್ನವಾಗಿದೆ. ಈ ದೇವಾಲಯವು ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಗಡಿಯಲ್ಲಿವೆ. ಈ ದೇವಾಲಯದ ಶಿವಲಿಂಗವು ದಿನಕ್ಕೆ 3 ಬಾರಿ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ. ಶಿವಲಿಂಗದ ಬಣ್ಣವು ಬೆಳಿಗ್ಗೆ ಕೆಂಪು ಬಣ್ಣದ್ದಾಗಿ ಮಧ್ಯಾಹ್ನ ಕೇಸರಿ ಮತ್ತು ಸಂಜೆ ಸಮೀಪಿಸುತ್ತಿದ್ದಂತೆ ಗಾಢವಾಗುತ್ತದೆ. ಈ ಬಣ್ಣ ಬದಲಾವಣೆಯ ಹಿಂದಿನ ರಹಸ್ಯ ಯಾರಿಗೂ ತಿಳಿದಿಲ್ಲ. ಅಚಲೇಶ್ವರ ಮಹಾದೇವನ ದೇವಾಲಯವು ಬಹಳ ಪ್ರಾಚೀನವಾದುದು. ಈ ಪ್ರದೇಶವು ಡಕಾಯಿಟ್ ಗಳಿಗೆ ಬಹಳ ಪ್ರಸಿದ್ಧವಾದ ಕಾರಣ ಕಡಿಮೆ ಭಕ್ತರು ಇಲ್ಲಿಗೆ ಬರುತ್ತಿದ್ದರು. ಹಾಗೆಯೇ ಅಲ್ಲಿಗೆ ತಲುಪುವ ದಾರಿ ಕೂಡ ತುಂಬಾ ಕಠಿಣವಾಗಿತ್ತು. ಆದರೆ ಜನರು ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳಲು ಪ್ರಾರಂಭಿಸಿದಾಗನಿಂದ ಭಕ್ತರು ಗುಂಪು ಗುಂಪಾಗಿ ಬರಲು ಪ್ರಾರಂಭಿಸಿದರು. ಈ ಶಿವಲಿಂಗದ ಇನ್ನೊಂದು ವೈಶಿಷ್ಟ್ಯ ಸಂಗತಿ ಏನೆಂದರೆ ಈ ಶಿವಲಿಂಗದ ಆಳವು ಎಷ್ಟಿದೆ ಎಂಬುದು ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ಬಹಳ ಹಿಂದೆಯೇ ಭಕ್ತರು ಶಿವಲಿಂಗದ ಆಳವನ್ನು ತಿಳಿಯಲು ಅದರ ಆಳಕ್ಕೆ ಅಗೆದರೂ ಅದರ ಅಂತ್ಯವನ್ನು ಕಂಡುಹಿಡಿಯಲಾಗಲಿಲ್ಲ. ಕೊನೆಗೆ ಭಕ್ತರು ಇದನ್ನು ದೇವರ ಪವಾಡವೆಂದು ಪರಿಗಣಿಸಿ ಅಗೆಯುವುದನ್ನು ನಿಲ್ಲಿಸಿದರು. ಅಚಲೇಶ್ವರ ಮಹಾದೇವನು ಭಕ್ತರ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂದು ಭಕ್ತರು ನಂಬುತ್ತಾರೆ. ಲಕ್ಷ್ಮೇಶ್ವರ ಮಹಾದೇವ ಮಂದಿರ. ಶ್ರೀರಾಮನು ಕಡದೂಷರನ್ನು ಕೊಂದ ನಂತರ ಅದರ ಪಾಪ ಮುಕ್ತಿಗೆ ತನ್ನ ಸಹೋದರ ಲಕ್ಷ್ಮಣನ ವಿನಂತಿ ಮೇರೆಗೆ ಈ ದೇವಾಲಯವನ್ನು ಸ್ಥಾಪಿಸಿದರು ಎಂದು ಇಲ್ಲಿ ನಂಬುತ್ತಾರೆ. ಲಕ್ಷ್ಮೇಶ್ವರ ಮಹಾದೇವ ದೇವಾಲಯದ ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ಲಕ್ಷ್ಮಣನೇ ಸ್ಥಾಪಿಸಿದ ಎಂದು ಹೇಳಲಾಗುತ್ತದೆ. ಈ ಶಿವಲಿಂಗದಲ್ಲಿ 1 ಲಕ್ಷ ರಂಧ್ರಗಳಿವೆ. ಆದ್ದರಿಂದಲೇ ಇದನ್ನು ಲಕ್ಷಲಿಂಗ ಎಂದು ಕೂಡ ಕರೆಯಲಾಗುತ್ತದೆ. ಈ ಲಕ್ಷಗಟ್ಟಲೆ ರಂಧ್ರಗಳಲ್ಲಿ 1 ರಂಧ್ರ ಪಾತಾಳಕ್ಕೆ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಅದರಲ್ಲಿ ಎಷ್ಟು ನೀರನ್ನು ತಂದು ಹಾಕಿದರೂ ಆ ನೀರು ಅದರಲ್ಲಿ ಹೋಗುತ್ತದೆ. ಆದರೆ ಇನ್ನೊಂದು ರಂಧ್ರ ಅಕ್ಷಯಕುಂಡ ಎಂದು ಕರೆಯುತ್ತಾರೆ. ಇದರಲ್ಲಿ ಯಾವಾಗಲೂ ನೀರು ತುಂಬಿರುತ್ತದೆ. ಲಕ್ಷಲಿಂಗದ ಮೇಲೆ ಅರ್ಪಿಸಿದ ನೀರು ದೇವಾಲಯದ ಹಿಂದಿನ ಬಾವಿಗೆ ಹೋಗುತ್ತದೆ ಎಂದು ನಂಬಲಾಗುತ್ತದೆ. ಏಕೆಂದರೆ ಈ ಬಾವಿ ಎಂದಿಗೂ ಒಣಗುವುದಿಲ್ಲ. ಲಕ್ಷಲಿಂಗವು ನೆಲದಿಂದ ಸುಮಾರು 30 ಅಡಿ ಎತ್ತರದಲ್ಲಿದೆ. ಆದ್ದರಿಂದಲೇ ಇದನ್ನು ಸ್ವಯಂಭೂ ಎಂದು ಕರೆಯುತ್ತಾರೆ. 5ನೇದು ಬಿಜಲಿ ಮಹಾದೇವ ದೇವಾಲಯ. ಈ ದೇವಾಲಯವು ಭಗವಾನ್ ಶಿವನ ಅನನ್ಯ ಅದ್ಭುತ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಹಿಮಾಚಲ ಪ್ರದೇಶದ ಕುಲುವಿನಲ್ಲಿದೆ. ಈ ದೇವಾಲಯದ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಕುಲು ನಗರದ ವ್ಯಾಸ ಮತ್ತು ಪಾರ್ವತಿ ನದಿ ಸಂಗಮ ಸ್ಥಾನದಲ್ಲಿ ಪರ್ವತದ ಮೇಲೆ ಬಿಜಲಿ ಮಹಾದೇವ ದೇವಾಲಯವಿದೆ. ಕುಲುವಿನ ಲೋಯೆಯೊಳಗೆ ಒಂದು ದೊಡ್ಡ ಹಾವು ಇದನ್ನು ಶಿವ ಸಂಹರಿಸಿದನು ಎಂಬುದು ಇಲ್ಲಿನವರ ನಂಬಿಕೆ. ಎಲ್ಲಿ ಶಿವಲಿಂಗವಿದೆಯೋ ಅಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಆಕಾಶದಿಂದ ಭಯಂಕರವಾದ ಗುಡುಗು ಬಿದ್ದು ಆ ಶಿವಲಿಂಗವು ಮುರಿದು ಹೋಗುತ್ತದೆ. ಇಲ್ಲಿನ ಪೂಜಾರಿಗಳು ಮುರಿದಿರುವ ಲಿಂಗದ ಚೂರುಗಳನ್ನು ಬೆಣ್ಣೆಯಿಂದ ಜೊತೆ ಮಾಡುತ್ತಾರೆ. ನಂತರ ಸ್ವಲ್ಪ ಸಮಯಕ್ಕೆ ಶಿವಲಿಂಗವು ಹಳೆಯ ರೂಪಕ್ಕೆ ಬರುತ್ತದೆ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.